ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ಈ ಅಕ್ಕಿನ ನೆನೆಸಿ ಚಕ್ಕಲಿ ಸಂಡಿಗೆನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿರಿ, ಅದು ಹಿಟ್ಟು ಬೀಸೋ ಮುಂದೆ ಮಾಡೋಕ್ಕಿಂತ ಈಗ ನೆನಾಕಿ ಮಾಡಿದ್ದೆ ಅವು ಚಕ್ಕಲಿ ಚಂದ ಆತವ್ರಿ. ಚಕ್ಕಲಿ ಸಂಡಿಗೆ ಅದಕ್ಕೆ ಇವನ್ನ ಇದರಲ್ಲಿಂದಲೇ ಮಾಡ್ತಾಯಿದ್ದೀನಿ. ನೋಡಿರಿ, ಇದನ್ನು ಈಗ 3 ಸರಿ ತೊಳ್ಕೊಂಬರ್ತೀನಿ ರೀ. ಸ್ವಚ್ಛಗೆ ಎಲ್ಲ ಹಸರು ಮಾಡಿ ಸ್ವಚ್ಛ ಮಾಡಿ ತೊಗೊಂಬಂದೀನಿ ರೀ. ಈಗ 3 ಸಲ ಸ್ವಚ್ಛಗೆ ತೊಳ್ಕೊಂಬರ್ತೀನಿ. ನೋಡಿರಿ, ಈಗ ನೋಡಿ ಚೆನ್ನಾಗಿ ಸ್ವಚ್ಛಗೆ ತೊಳೆಯತ್ತೀನಿ ರೀ. ಈಗ 1 ಸಲ ತೊಳೆತೀನಿ ರೀ, 2 ಸಲ ತೊಳ್ಕೊಂಬರ್ತೀನಿ. ನೋಡಿರಿ, ಈಗ 3 ಸಲ ಚೆಂದಾಗಿ ತೊಳ್ಕೊಂಬಂದೀನಿ ರೀ. ಈಗ ಇದನ್ನು ನೆನೆ ಇಡ್ತೀನಿ. ನೋಡಿರಿ, ಈಗ ಇದಕ್ಕೆ ಒಂದು ಸ್ವಲ್ಪ ಸಾಬೂದಾನಿ ರೀ, ಒಂದು ಸ್ವಲ್ಪ ಉದ್ದಿನ ಬೇಳೆ ಹಾಕ್ತೀನಿ. ನೋಡಿರಿ, ಭಾರಿ ಸ್ವಾದ ಆತವ್ರಿ ಇವು ಚಕ್ಲಿ ರೀ. ನೋಡಿರಿ, ಇಷ್ಟು ಉದ್ದಿನ ಬೇಳೆ ಹಾಕ್ತೀನಿ ರೀ, ಅಷ್ಟೇ. ಇವತ್ತು ಸ್ವಲ್ಪ ತೊಗೊಳ್ತೀನಿ. ನೋಡಿ, ಎಷ್ಟು ಸಾಬೂದಾನಿ ರೀ, ಅಷ್ಟು ಉದ್ದಿನ ಬೇಳೆ ಇವನ್ನ ತೊಳ್ಕೊಂಬಂದು ಅದ್ರಾಗೆ ಹಾಕ್ತೀನಿ. ನೋಡಿರಿ, ಇವಾಗ ನೋಡಿರಿ ತೊಳ್ಕೊಂಬಂದು ಇದನ್ನು ಇದ್ರಾಗೆ ಹಾಕ್ತೀನಿ. ನೋಡಿರಿ, ಇದೇ ನೀರನ್ನೇ ಹಾಕಿ ನೆನೆ ಇಟ್ಬಿಡ್ತಾರೆ. ಇದ್ರಾಗ ಹಾಕಿ ನೋಡಿರಿ, ಇದು ಒಂಥರ ಚಕ್ಲಿ ಸ್ವಾದ ಆಗ್ತಾವೆ ನೋಡಿರಿ ಬಾಯಾಗ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಸಾಬೂದಾನಿ ಹಾಕೀನಿ. ಈಗ ನೈಟ್ ಅಟ್ಟೆ ನೆನೆಸಿಡೋದ್ರೆ ಮುಂಜಾನೆ ರುಬ್ಬಿ ಮಿಕ್ಸರ್ಗೆ ಹಾಕಿ ಮಾಡೇ ಬಿಡೋದು. ನೋಡಿರಿ, ಈಗ ಬೆಳಿಗ್ಗೆ ರುಬ್ಕೊಂಡು ಮಾಡ್ತೀನಿ. ನೋಡಿರಿ, ಈಗ ಇದೇನು ರಾತ್ರಿ ನೆನೆ ಇಟ್ಟಿದ್ನಲ್ರಿ, ಅದನ್ನೀಗ ಮೇಲೆ ನೀರು ತೆಗೆದು ರುಬ್ಕೊತೀನಿ. ನೋಡಿರಿ, ಸ್ವಚ್ಛಗೆ ನೋಡಿ ತೊಳಿತೀನಿ ರೀ, ತೊಳೆದು ರುಬ್ಕೊಂಬರ್ತೀನಿ. ನೋಡಿರಿ, ಮಿಕ್ಸರ್ಗೆ ಹಾಕ್ತಾರೆ. ಈಗ ನೋಡಿರಿ, ಇವಾಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬರ್ತೀನಿ ರೀ. ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ. ಈಗ ರುಬ್ಕೊಂಬರ್ತೀನಿ. ನೋಡಿರಿ, ಈಗ ತೆಗಿತಿದ್ದೀನಿ ರೀ. ಇದನ್ನು ನೋಡಿರಿ ಚೆಂದಾಗಿ ಸಣ್ಣಗೆ ರುಬ್ಕೊಂಬಂದೀನಿ ರೀ. ಈಗ ಇದಕ್ಕೆ ಹಾಕ್ತೇನೆ. ನೋಡಿರಿ, ಈಗ ಅದನ್ನು ಸ್ವಲ್ಪ ರುಬ್ಕೊಂಬರ್ತೀನಿ ರೀ. ಈಗ ನೋಡಿರಿ, ಇದನ್ನು ರುಬ್ಕೊಂಬಂದೀನಿ ರೀ, ಹಾಕ್ತೇನೆ. ನೋಡಿರಿ, ಈಗ ನೋಡಿರಿ ಈ ಮಿಕ್ಸಿ ಜಾರ್ನ ಅಳಗಡಿಸಿ ನೀರು ಹಾಕಿ ಕಲಿಸ್ತೀನಿ. ಈಗ ನೋಡಿರಿ, ಇದರಿಂದ ಚೆಂದಾಗಿ ಮಿಕ್ಸ್ ಮಾಡ್ಕೊತಾರೆ, ಕಲಿಸ್ತೀನಿ ರೀ ಎಲ್ಲ. ಈಗ ನೋಡಿರಿ, ಈ ಬೊಗಣಿಗೆ 2 ಚರಿಗೆ ನೀರು ಹಾಕ್ತೀನಿ. ನೋಡಿರಿ, 2 ಚರಿಗೆ ಹಾಕಿನ್ರಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ರೀ, ಮತ್ತೊಂದು ಸ್ವಲ್ಪ ಕಮ್ಮಿ ಇದ್ರೆ ಹಾಕೊಳಕ್ಕೆ ಬರ್ತದೆ ರೀ. ಅರ್ಧ ತೊಗೊಂಡು ನೋಡಿರಿ, ಅಂದ್ರೆ ಒಂದೊಂದು ಅಕ್ಕಿ ಹೇಳಲ್ರಿ ನೀರು ಹಿಡಿತಾವ್ರಿ, ಒಂದೊಂದು ನೀರು ಹಿಡಿಯಲ್ಲ. ಅದಕ್ಕೆ ಹೆಚ್ಚಕಮ್ಮಿ ತೊಗೊಂಡೇನಿ ರೀ. ಅದು ಹಿಟ್ಟಾಗಿ ಕೆಲಸಕ್ರೆ ಇವಾಗ ಮೊದಲು ಒಂದು ಸ್ವಲ್ಪ ತಕ್ಕೊಂಡು ಆಮೇಲೆ ಕಲಿಸ್ತೀನಿ. ನೋಡಿರಿ, ಈಗ ಇದನ್ನು ಹೆಸರಿಗೆ ಇಡ್ತೇನೆ. ನೋಡಿರಿ, ನೀರನ್ನು ಹೆಸರಿಗೆ ಇಟ್ಟೇನಿ ರೀ. ಇದನ್ನೆಲ್ಲ ಮುಸ್ತಾಗಿ ಈಗ ನೀರು ಹೆಸರು ನಾ ಏನು ಅದನ್ನು ಅರ್ಧ ಚರಿ ಹೆಚ್ಚಿಗೆ ಹಾಕಿದ್ನಿ ರೀ, ಅವನ್ನ ತಕ್ಕೊತೀನಿ. ನೋಡಿರಿ, ಈಗ ಇದಕ್ಕೆ ಉಪ್ಪು ಹಾಕ್ತೀನಿ. ನೋಡಿರಿ, ಉಪ್ಪನ್ನು ನೋಡಿ ಹಾಕೋರಿ. ಆಮೇಲೆ ಆರಿದ್ಮೇಲೆ ಉಪ್ಪು ಭಾಳ ಆಗ್ತಾವ್ರಿ. ಈಗ ಇದನ್ನು ಹಿಟ್ಟು ಹಾಕೋತೀನಿ. ನೋಡಿರಿ, ಈ ಹೊಟ್ಟಿಲೆ ತಿರುಗಾಡ್ತೀನಿ. ನೋಡಿರಿ, ಕೈ ಬಿಡ್ಲಾರ್ದಂಗೆ ತಿರುಗಾಡ್ಬೇಕ್ರಿ. ಹೊಟ್ಟೆ ಆಗ್ತಾ ಬರ್ತದೆ, ತಿರುಗಾಡ್ಬೇಕು. ನೋಡಿರಿ, ಚೆನ್ನಾಗಿ ತಿರುಗಾಡಿದ್ರೆ ಗಟ್ಟಿ
ಮೆತ್ತಗೆ ಚಂದ. ಇದು ಸ್ವಲ್ಪ ಗಟ್ಟಿ ಅನ್ಸಾಕತ್ತದ್ರಿ. ಈಗ ಒಂದು ಸ್ವಲ್ಪ ಹಾಕೋತೀನಿ ನೋಡ್ರಿ. ಈಗ ಚೆನ್ನಾಗಿ ತಿರುವಾಡ್ತಾರೆ. ಈಗ ಜೀರಿಗೆ ಪುಡಿ ಹಾಕ್ತೇನೆ ನೋಡ್ರಿ. ಸ್ವಲ್ಪ ಎಳ್ಳು ಹಾಕೋತೀನಿ ನೋಡ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಈಗ ನೋಡ್ರಿ ಬರೋಬ್ಬರಿ ಚಕ್ಲಿ ಹಾಕೋಂಗಾಗ್ಯದ್ರಿ. ಈಗ ಹೂವು ಹಾಕಿಡ್ತೀನಿ ನೋಡ್ರಿ. ಒಂದು ಸ್ವಲ್ಪ ಮುಚ್ಚಿಡ್ತಾರೆ ನೋಡ್ರಿ. ಮಸ್ತಾಗ್ಯದ ಹಿಟ್ಟು. ಈಗ ಮುಚ್ಚಿಡ್ತೀನಿ ನೋಡ್ರಿ. ಒಂದು 2 ನಿಮಿಷ ಚೆಂದ ಒಮ್ಮಗಲ್ರಿ ಅದು ನೋಡ್ರಿ. ಈಗ ಇದು ಒಮ್ಮಗಲ್ರಿ. ಈಗ ಮ್ಯಾಲೆ ಹೋಗಿ ಹಾಕಿ ಬರ್ತೇನೆ ನೋಡ್ರಿ. ನೋಡ್ರಿ ಈ ಥರ ಹಚ್ಚಿನ್ರಿ ಪ್ಲಾಸ್ಟಿಕ್ನ. ಈಗ ಹಾಕ್ತೀನಿ ನೋಡ್ರಿ. ಇದನ್ನು ಚಕ್ಲಿದು ಸ್ವಚ್ಛ ತೊಗೊಂಡಿನ್ರಿ. ಮುಚ್ತೆ ನೋಡ್ರಿ. ಈ ಥರ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಈ ಥರ ಹಾಕಿನ್ರಿ. ಈಗ ಇಲ್ಲೊಂದು ಹಾಕ್ತೀನಿ ನೋಡ್ರಿ. ನೋಡ್ರಿ ಈ ಥರ ಎಲ್ಲನೂ ಹಾಕೋತೀನಿ ರೀ. ನೋಡ್ರಿ ಈ ಥರ ಹಾಕ್ತೀನಿ ರೀ. ನೋಡ್ರಿ ಈ ಥರ ಹಾಕಿ ನೋಡ್ರಿ ಎಲ್ಲನೂ. ಮಸ್ತ್ ಇವರೆಲ್ಲ ಇನ್ನು ಒಣಗಾನ ತೋರಿಸ್ತಾರೆ. ಈಗ ಇವು ಒಣಗ್ಯಾವ ನೋಡ್ರಿ. ತಿರಾಕ್ತೀನಿ ರೀ. ನೋಡ್ರಿ ಈ ಥರ ತಿರಾಕ್ತೀನಿ ನೋಡ್ರಿ. ನೋಡ್ರಿ ಇವನ್ನ ಈ ಥರ ಒಣಾಕಿ ನೋಡ್ರಿ. ಇವತ್ತು ಮತ್ತು ಈ ಥರ ಒಣಗ್ಯಾವ ನೋಡ್ರಿ. ಇವು ನೋಡ್ರಿ ಅಷ್ಟು ಭಾರಿ ಆಗ್ಯಾವ್ರಿ. ಇವನ್ನ ಈಗ ಕರೆದು ತೋರಿಸ್ತೀನಿ ನೋಡ್ರಿ ನಿಮಗೆ. 3 ದಿನ ಒಣಗಿಸ್ಕೊಂಡ್ರಿ ನಾವು ಮಸ್ತಾಗಿ. 3 ಬಿಸಿಲು ಒಣಗಿಸ್ಕೊಂಡೇನ್ರಿ. ಈಗ ಕರಿತೀನಿ ನೋಡ್ರಿ. ನೋಡ್ರಿ ಎಣ್ಣೆ ಕಾಯಕ್ಕೆ ಇಟ್ಟಿನ್ರಿ. ಎಣ್ಣೆ ಕಾಯ್ದದ್ರಿ. ಈಗ ಹಾಕ್ತೀನಿ ನೋಡ್ರಿ. ಇವನ್ನ ತೊಗೋತೀನಿ ನೋಡ್ರಿ. ಮೊದಲು 2 ಹಾಕ್ತೀನಿ ನೋಡ್ರಿ. ಎಷ್ಟು ತಂತಿ ಟೈಪ್ ಇದ್ದಿದ್ದು ಎಷ್ಟು ಭಾರಿ ಆತವ ನೋಡ್ರಿ. ನೋಡ್ರಿ ಎಷ್ಟು ದೊಡ್ಡ ಆಗುತ್ತೆ ನೋಡ್ರಿ. ಮತ್ತೆ ಹಾಕತ್ತೆ ನೋಡ್ರಿ. ನೋಡ್ರಿ ಆ ಥರ ಆಗತ್ತೆ ನೋಡ್ರಿ. ರೌಂಡ್ ಬಿಚ್ಚಿಬಿಡ್ತಾರೆ ಅದು. ನೋಡ್ರಿ ಮತ್ತೆ ಹಾಕ್ಯಾನ್ರಿ. ಮಸ್ತ್ ಅಂದ್ರೆ ಮಸ್ತಾಗ ನೋಡ್ರಿ. ನೋಡ್ರಿ ಚಕ್ಲಿ ಶೇಂಗಾನ ಯಾವ ಥರ ಆಗ್ಯಾವತ್ತು ರೀ. ಇವು ಇದ್ದಿದ್ದು ನೋಡ್ರಿ ಇಷ್ಟ ಅದ ನೋಡ್ರಿ. ಅದು ಇಷ್ಟು ಸಣ್ಣ ಇದು ಇದ್ದಿದ್ದು ಹಾಕಿದ್ದು ನೋಡಿದ್ರೆ ನೋಡ್ರಿ ಎಷ್ಟು ದೊಡ್ಡ ಆತಾವ ನೋಡ್ರಿ. ನೋಡ್ರಿ ನೋಡ್ರಿ ಅದು ಇದ್ದಿದ್ದು ಇಟ್ರಿ ಹಾಕೋದ್ರೊಳಗೆ ಎಷ್ಟು ದೊಡ್ಡ ಆಗ್ಯಾವ ನೋಡ್ರಿ. 4 ಪಟ್ಟು ಅರಳ್ಯಾವ ನೋಡ್ರಿ. ನೋಡ್ರಿ ಅವು ನೋಡ್ರಿ ಎಲ್ಲ ಒಂದರ್ಕಿನ ಒಂದು ನೋಡ್ರಿ ಸೈಜ್ ಎಟ್ಟು ಸಣ್ಣ ರೀ. ಒಂದೊಂದು ಎಷ್ಟು ಬರೀ ಆಗ್ಯಾವ್ರಿ.
ಈ ವಿಡಿಯೋನ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದನ್ನು ಮುರಿದು ತೋರಿಸ್ತೀನಿ ನೋಡ್ರಿ ನಿಮ್ಗೆ. ನೋಡಿರಿ ಇಷ್ಟು ಕ್ರಿಸ್ಪಿ ಆಗ್ಯಾವ್ರಿ, ಬಾಯಾಗಿಟ್ರೆ ಕರಗ್ತಾವೆ ನೋಡಿರಿ, ಮಸ್ತ್ ಆಗ್ಯಾವ್ರಿ. ಹಾಗೆ ಈ ಚಕ್ಲಿ ಸಂಡಿಗೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಕಮೆಂಟಲ್ಲಿ ತಿಳಿಸ್ರಿ ನೋಡಿರಿ. ನಮಸ್ಕಾರ ರೀ ಎಲ್ಲರಿಗೂ.